ಹಲೋ ನನ್ನ ಕುಟುಂಬದವರೇ, ಇವತ್ತು ನಾವು ಮಾಡೋಣ ಸ್ಪೆಷಲಾಗಿ ಎಗ್ ಸುಕ್ಕವನ್ನು. ತುಂಬ ಟೇಸ್ಟಿ ಆಗುತ್ತೆ. ಇದರ ಮಸಾಲ ಅಂತೂ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಇದನ್ನು ಇವಾಗ ಯಾವ ರೀತಿ ಮಾಡೋದಂತ ಹೇಳ್ತೀನಿ. ಫಸ್ಟಿಗೆ ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ. ಅದರಲ್ಲಿ 2 ಸ್ಪೂನಷ್ಟು ಕೊತ್ತಂಬರಿ ಕಾಳನ್ನು ಹಾಕೋಣ. ಈ ಸ್ಪೂನಲ್ಲಿ ನಾನು ತಗೊಂಡಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ಮೆಂತೆ, 1/4 ಸ್ಪೂನಷ್ಟು ಜೀರಿಗೆ, ಆಮೇಲೆ ಖಾರಕ್ಕನುಗುಣವಾಗಿ ನಾನಿಲ್ಲಿ ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಒಮ್ಮೆಲೆ ಚಿಲ್ಲಿ ಪೌಡರ್ ಇಲ್ಲದಿದ್ದರೆ ಒಣಮೆಣಸು ಕೂಡ ನೀವು ಹಾಕ್ಬೋದು. ನೆಕ್ಸ್ಟ್ ಅರಶಿನ ಸ್ವಲ್ಪ. ಓಕೆ, ಇವೆಲ್ಲವನ್ನು ಹಾಕಿದ್ದೀನಿ. ಇದರೊಂದಿಗೆ ನಾನು ಇದಕ್ಕೆ ಸ್ವಲ್ಪ ಕಾಳು ಮೆಣಸು ಕೂಡ ಹಾಕ್ತಾಯಿದ್ದೀನಿ. ಕಾಳು ಮೆಣಸು ಇಲ್ಲದಿದ್ದರೆ ಪೆಪ್ಪರ್ ಪೌಡರ್ ಕೂಡ ನೀವು ಯೂಸ್ ಮಾಡ್ಬೋದು. ಇದನ್ನು ಗ್ರೈಂಡ್ ಮಾಡೋಣ ನೈಸಾಗಿ. ಓಕೆ, ಇಲ್ಲಿ ಮಸಾಲ ಗ್ರೈಂಡ್ ಆಗಿದೆ ನೋಡ್ಬೋದು ನೀವು. ಆಮೇಲೆ ಇದಕ್ಕೆ ತೆಂಗಿನ ತುರಿ ಹಾಕಬೇಕು. ಫ್ರೆಶ್ ತೆಂಗಿನಕಾಯಿಯನ್ನು ನಾನಿಲ್ಲಿ 1/2 ಕಪ್ಪಷ್ಟು ಉಂಟು ಇಲ್ಲಿ, ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಸಣ್ಣ ಕಪ್ಪಲ್ಲಿ 1/2 ಕಪ್ಪಷ್ಟು ಉಂಟು. ಬೇಕಿದ್ರೆ ನೀವು 1 ಕಪ್ ಕೂಡ ಹಾಕ್ಬೋದು, ನಿಮ್ಮ ಇಷ್ಟ. ಆಮೇಲೆ ಬೆಳ್ಳುಳ್ಳಿ ಸಿಪ್ಪೆ ತೆಗಿಬೇಕಂತ ಇಲ್ಲ. ಈ ರೀತಿ ಒಂದು ಫುಲ್ ಬೆಳ್ಳುಳ್ಳಿಯನ್ನು ನಾನಿಲ್ಲಿ ತಗೊಂಡಿದ್ದೀನಿ. 1/2 ಕಪ್ಪಷ್ಟು ಕರಿಬೇವು ಸೊಪ್ಪು. ಇವೆಲ್ಲವನ್ನು ಗ್ರೈಂಡ್ ಮಾಡಬೇಕು, ಆದರೆ ನೈಸಾಗಿ ಗ್ರೈಂಡ್ ಮಾಡಲಿಕ್ಕೆ ಇಲ್ಲ. ನೋಡಿ, ಈ ರೀತಿದು ಗ್ರೈಂಡ್ ಆಗಬೇಕು. ಗರ್ರ ಅಂತ ಒಂದು 2 ರೌಂಡ್ ನೀವು ತಿರುಗಿಸಿದರೆ ಸಾಕು. ನೋಡಿ, ಹೀಗೆ ಬರಬೇಕು ನಮಗೆ. ಹಾಗಾಗಿ ನೈಸಾಗಿ ಇದನ್ನು ನಾವು ಗ್ರೈಂಡ್ ಮಾಡಬಾರ್ದು. ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆಯನ್ನು ತಗೊಳ್ಳಿ, ಹಾಗೂ ಒಂದು ನೀರುಳ್ಳಿಯನ್ನು ಅದಕ್ಕೆ ಹಾಕಿ. ನೀರುಳ್ಳಿ ಇಲ್ಲಿ ಉಂಟು ನೋಡಿ, ತುಂಬ ಕೆಂಪಾಗಿ ನಾವು ಫ್ರೈ ಮಾಡಲಿಕ್ಕಿಲ್ಲ. ಸ್ವಲ್ಪ ಬಾಡಿಸ್ತೀವಿ ಹೇಳ್ತೀವಿ ನೋಡಿ, ಆ ರೀತಿ ಫ್ರೈ ಮಾಡಬೇಕು. ಆವಾಗ ಮಾತ್ರ ಇದಕ್ಕೆ ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗಾಗಿ ಎಣ್ಣೆಯನ್ನು ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಹಾಗೂ ಇದನ್ನು ಸ್ವಲ್ಪ ಬಾಡಿಸ್ತಾ ಇದ್ದೀನಿ ಅಷ್ಟೇ. ನೋಡಿ, ಕಲರ್ ಸ್ವಲ್ಪ ಚೇಂಜ್ ಆಗಿದೆ ನೋಡ್ಬೋದು. ಈ ರೀತಿ ಬರಬೇಕು ನಮಗೆ ನೀರುಳ್ಳಿ. ಆಮೇಲೆ ಇದಕ್ಕೆ ಕಟ್ ಮಾಡಿದ ಹಸಿಮೆಣಸು ಹಾಗೂ ಶುಂಠಿಯನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಇದನ್ನು ಇವಾಗ ನಾವು ಫ್ರೈ ಮಾಡೋಣ. ಓಕೆ, ಇದು ಈ ರೀತಿ ಫ್ರೈ ಆದಮೇಲೆ ಇದಕ್ಕೆ ನಾವು ಗ್ರೈಂಡ್ ಮಾಡಿದ ಮಸಾಲ ಇತ್ತು ನೋಡಿ, ಅದನ್ನು ಕೂಡ ಸೇರಿಸೋಣ. ಆಯಿಲಲ್ಲಿ ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ನಾವು ಫ್ರೈ ಮಾಡಬೇಕು. ಇದರಲ್ಲಿ ನಾವು ಹಸಿ ಮಸಾಲ ಎಲ್ಲ ಹಾಕಿದ್ರಿಂದ ಸ್ವಲ್ಪ ಅದು ಫ್ರೈ ಆಗಬೇಕು. ತೆಂಗಿನಕಾಯಿ, ಬೆಳ್ಳುಳ್ಳಿ ಎಲ್ಲ ಒಳ್ಳೆ ರೀತಿ ಫ್ರೈ ಆದರೆ ಚೆನ್ನಾಗಾಗುತ್ತೆ. ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೀನಿ. ಓಕೆ ನೋಡಿ, ಇವಾಗ ಮಸಾಲ ಒಳ್ಳೆ ರೀತಿ ಫ್ರೈ ಆಗಿದೆ. ಈ ಟೈಮಲ್ಲಿ ಇದಕ್ಕೆ 3 ಗ್ರೈಂಡ್ ಮಾಡಿದ ಟೊಮೆಟೊವನ್ನು ನಾನು ಹಾಕ್ತಾಯಿದ್ದೀನಿ. ಕಟ್ ಮಾಡಿ ಕೂಡ ನೀವು ಬೇಕಿದ್ದರೆ ಹಾಕ್ಬೋದು. ಕಟ್ ಮಾಡಿ ಹಾಕಿ ಮಾತ್ರ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಕೂಡ ನಾನಿದನ್ನು ಒಳ್ಳೆ ರೀತಿ ಡ್ರೈ ಆಗೋವರೆಗೂ, ಇದರ ಹಸಿ ವಾಸನೆ ಹೋಗೋವರೆಗೂ ನಾನಿದನ್ನು ಫ್ರೈ ಮಾಡ್ತಾಯಿದ್ದೀನಿ. ಎಲ್ಲ ಟೊಮೆಟೊ ಇದರಲ್ಲಿ ಡ್ರೈ ಆಗಬೇಕು. ಓಕೆ, ನೋಡ್ತಾ ಇದ್ದೀರಲ್ಲ, ಟೊಮೆಟೊ ಎಲ್ಲ ಚೆನ್ನಾಗಿ ಇವಾಗ ಡ್ರೈ ಆಗಿದೆ. ಈ ಟೈಮಲ್ಲಿ ಬೇಯಿಸಿದ ಮೊಟ್ಟೆ ಉಂಟು ನೋಡಿ, ಅದನ್ನು ಅರ್ಧ ಮಾಡಿ ನಾನು ಈ ರೀತಿ ಇಡ್ತಾ ಇದ್ದೀನಿ. ಈ ರೀತಿ ಇಡೋದ್ರಿಂದ ಒಳ್ಳೆ ರೀತಿ ಇದಕ್ಕೆ ಮಸಾಲ ಕೂಡ ಇಳಿಯುತ್ತೆ. ಎಲ್ಲವನ್ನು ಈ ರೀತಿ ಇಡಿ, ಹಾಗೂ ಇದನ್ನು 1 ನಿಮಿಷದವರೆಗೂ ಹಾಗೆಯೇ ಸ್ಲೋ ಗ್ಯಾಸಲ್ಲಿ ಮುಚ್ಚಿಡಿ. ಇವಾಗ 1 ನಿಮಿಷ ಆಗಿದೆ. ಇದನ್ನು ಓಪನ್ ಮಾಡೋಣ. ನೋಡಿ, ಚೆನ್ನಾಗಿ ಕುದೀತಾ ಉಂಟು ಮಸಾಲ ನೋಡ್ಬೋದು. ಗ್ಯಾಸನ್ನು ಸ್ಲೋವಲ್ಲೇ ಇಡಬೇಕು, ಇಲ್ಲದಿದ್ದರೆ ತಳತಾಗುತ್ತೆ. ಡ್ರೈ ಇರೋದ್ರಿಂದ ಮಸಾಲ ಬೇಗನೆ ತಳತಾಗ್ಬೋದು. ಹಾಗಾಗಿ ಸ್ಲೋವಲ್ಲೇ ಇಡಿ. ನೋಡಿ, ಈ ರೀತಿ ಬರಬೇಕು. ತುಂಬ ಟೇಸ್ಟ್ ಇರುತ್ತೆ. ಇದಕ್ಕೆ ಮಸಾಲ ಕೂಡ ಒಳಗಡೆಯಿಂದ ಎಳೆದಿರುತ್ತೆ, ಹಾಗೂ ಚೆನ್ನಾಗಾಗುತ್ತೆ ತಿನ್ನಲಿಕ್ಕಿದು. ಇದರ ಮಸಾಲ ಚೆನ್ನಾಗಾಗುತ್ತೆ ಡ್ರೈ ಆಗಿ. ಸುಕ್ಕ ಎಲ್ಲ ನಾವು ಯಾವ ರೀತಿ ಮಾಡ್ತೀವಿ ನೋಡಿ, ಅದಕ್ಕಿಂತಲೂ ಚೆನ್ನಾಗಿರುತ್ತೆ. ಓಕೆ, ಈ ರೆಸಿಪಿ ನಿಮಗೆ ಇಷ್ಟ ಆಯ್ತಂತಾದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ, ಹಾಗೂ ಇದನ್ನು ಟ್ರೈ ಮಾಡಿ ಆಮೇಲೆ ನನಗೆ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ. ನಾಳೆ ಸಿಗ್ತೀನಿ ಒಳ್ಳೆಯ ಒಂದು ರೆಸಿಪಿಯೊಂದಿಗೆ. ಅಷ್ಟರವರೆಗೂ ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.